ಇವತ್ತು ನನ್ನ ಮಗನಿಗೆ ತುಂಬಾ ಹುಷಾರಿರಲಿಲ್ಲ. ತುಂಬಾ ಜ್ವರ ಬಂದುಬಿಟ್ಟಿತ್ತು ನಿನ್ನೆ ನೈಟಿಂದ. ಸೊ ಕ್ಲಿನಿಕ್ ಕೂಡ ಕರ್ಕೊಂಡೋಗಿ ಬಂದೆ. ಹಾಗೆ ಅವನಿಗೆ ಹುಷಾರಿಲ್ಲ ಅಂದ್ಬಿಟ್ರೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಒಂದು ಕಡೆ ಟಿ ವಿ ನೋಡ್ಕೊಳ್ತಾ, ಏನೂ ಮಾತಾಡಲ್ಲ. ಹಾಗೆ ಒಂದು ನಂತರ ಹಳೇ ಫೋನ್ ಇತ್ತು, ಅದನ್ನ ತೊಗೊಂಡು ನನ್ನ ಫೋನು ಅಂತ ಹೇಳಿ ಆಟ ಆಡ್ಕೊಳ್ತಾ ಕೂತ್ಕೊಂಡಿದ್ದೆ. ಹಾಗೆ ಅವನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದ. ಇನ್ನೂ ಅವಲಕ್ಕಿ ಬೇಕು ಅಂತ ಕೇಳಿದ ಸಾಯಂಕಾಲ. ಹಾಗಾಗಿ ಇವಾಗ ಅವಲಕ್ಕಿ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಷ್ಟು ಬೇಗ ತರಕಾರಿ ಕಟ್ ಮಾಡಿಕೊಂಡೆ ನೋಡಿ ನಾನು. ಇನ್ನು ಒಗ್ಗರಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅವನಿಗೆ ಸ್ವಲ್ಪ ಶೇಂಗಾ ಬೀಜ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಶೇಂಗಾ ಬೀಜನ ಜಾಸ್ತಿನೇ ಹಾಕ್ಕೊಂಡು ಗೊಜ್ಜುನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಅವಲಕ್ಕಿನೂ ಕೂಡ ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೆ. ಅವಲಕ್ಕಿ ನೆನೆಯೋಷ್ಟರಲ್ಲಿ ನಾಳೆ ಶಿವರಾತ್ರಿ ಅಲ್ವಾ, ಹಾಗಾಗಿ ಶಿವಂದು ಸಣ್ಣದಾಗಿರೋ ಒಂದು ರಂಗೋಲಿನ ಹಾಕ್ಕೊಂಡಿದ್ದಾಯಿತು. ಇನ್ನು ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಡೇಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು, ಅದನ್ನು ಕೂಡ ಎತ್ತಿ ಫ್ರಿಜ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಅವಲಕ್ಕಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಪಾಪಗೂ ಕೂಡ ಅವಲಕ್ಕಿನ ತಿನ್ನಿಸ್ತಾ ಇದ್ದೀನಿ ಇವಾಗ ಅವನ ಜೊತೆ ಮಾತಾಡ್ಕೊಳ್ತಾ. ಹಾಗೆ ಇನ್ನು ಸ್ವಲ್ಪ ಓದೋದಿತ್ತು, ಅವನಿಗೆ ತಿನ್ನಿಸಿದಾದ್ಮೇಲೆ ನಾನು ಕೂಡ ಓದಿ ಮಲ್ಕೊಂಡಿದ್ದಾಯಿತು.